ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ನಾನು ಕೂಡ ಅಷ್ಟೇ ತುಂಬಾನೇ ಚೆನ್ನಾಗಿದ್ದೀನಿ. ಗಾಯ್ಸ್, ನಮ್ಮ ಜೀವನದಲ್ಲಿ ನಮಗೆ ಒಂದು ಯಶಸ್ಸು ಅನ್ನೋದು ಸಿಗಬೇಕು, ನಮಗೆ ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಿದ್ರು ನಮಗೆ ಯಶಸ್ಸು ಅನ್ನೋದು ಸಿಗಬೇಕು ಅಂತ ಅಂದ್ರೆ ಶನಿದೇವರ ಕೃಪೆ ಅಂತೂ ನಮಗೆ ತುಂಬಾನೇ ಮುಖ್ಯ ಆಗಿರುತ್ತೆ. ಆಯ್ತಾ? ಅದು ಏನಂದ್ರೆ ಗಾಯ್ಸ್, ಶಾಸ್ತ್ರ ಸಂಪ್ರದಾಯದ ಪ್ರಕಾರ ಶನಿದೇವರನ್ನ ಒಂದು ನ್ಯಾಯ ದೇವರು ಅಂತ ಪರಿಗಣಿಸಲಾಗಿದೆ ಅಲ್ವಾ. ಸೊ ಇನ್ನೊಂದು ಹೇಳ್ಬೇಕು ಅಂತಂದ್ರೆ, ಶಾಸ್ತ್ರ ಸಂಪ್ರದಾಯದ ಪ್ರಕಾರ ಈ ಶನಿವಾರದ ದಿನನ ಶನಿದೇವರಿಗೆ ಹೋಲಿಸಲಾಗಿದೆ ಅಲ್ವಾ. ಸೊ ಇದೆಲ್ಲರಿಗೂ ಗೊತ್ತಿರೋ ವಿಷಯನೇ. ಆದ್ರೆ ನೀವು ಆಲ್ರೆಡಿ ತಮ್ಮನೇಲಿ ನೋಡಿರ್ತೀರಾ, ಹೇಗಪ್ಪ ಇದು 2 ಲವಂಗದಿಂದ ನಾವು ಶನಿ ದೇವರನ್ನ ಹೋಲಿಸ್ಕೊಳ್ಬಹುದು, ನಮ್ಮ ಮನೇಲಿರುವಂತ ಕಷ್ಟಗಳೆಲ್ಲ ದೂರ ಆಗುತ್ತೆ, ಹಾಗೇನೆ ನಮ್ಗೆ ಒಂದು ಹಣದ ಸಮಸ್ಯೆ ಇದ್ರೆ ದೂರ ಆಗುತ್ತೆ, ಹಣ ನಮ್ಮನ್ನ ಎಳೆಯುತ್ತೆ, ಹೇಗೆ ಅನ್ನೋದನ್ನ ನೀವು ಕೇಳ್ಬೋದು. ತಿಳಿಸ್ಕೊಡ್ತಾ ಹೋಗ್ತೀನಿ ಹೇಗೆ ಅಂತ. ಹಾಗೇನೆ ಗಾಯ್ಸ್, ಏನಂದ್ರೆ ಶನಿ ದೇವ್ರನ್ನ ಒಂದು ನ್ಯಾಯ ದೇವರು ಅಂತ ಪರಿಗಣಿಸಲಾಗಿದೆ ಅಲ್ವಾ. ಆ ನ್ಯಾಯ ದೇವರಿಗೆ ಏನಂತ ಅಂದ್ರೆ, ಏನಾದ್ರೂ ಆ ದೇವರು ಏನಾದ್ರೂ ನಮ್ಮ ಮೇಲೆ ಅಂದ್ರೆ ಮನುಷ್ಯರ ಮೇಲೆ ಏನಾದ್ರೂ ಕೋಪ ಮಾಡ್ಕೊಂಡ್ಬಿಟ್ರೆ ಶ್ರೀಮಂತರ ಆಗಿರೋನು ಕೂಡ ಎಲ್ಲಾನು ಕಳ್ಕೊಂಡು ಬಡವ ಆಗೋ ಪರಿಸ್ಥಿತಿ ಕೂಡ ಬಂದ್ಬಿಡುತ್ತೆ. ಆಯ್ತಾ? ಆದ್ರೆ ಅದೇ ಶನಿ ದೇವರು ನಮ್ಮ ಮೇಲೆ ಕೃಪೆ ತೋರಿಸಿ ನಮ್ಗೇನಾದ್ರೂ ಒಳ್ಳೇದ್ ಮಾಡಿದ್ರೆ ಬಡವರು ಕೂಡ ತುಂಬಾನೇ ಏನೂ ಇರಲ್ಲ ಅಂತ ಅನ್ಕೊಳ್ಳಿ ಅವ್ರ ಹತ್ರ, ಅವರು ಕೂಡ ತುಂಬಾನೇ ಶ್ರೀಮಂತರಾಗ್ಬಿಡ್ತಾರೆ ಬೇಗ. ಓಕೆನಾ? ಸೊ ಶನಿದೇವ್ರನ್ನ ಹೋಲಿಸ್ಕೊಳ್ಳೋದಂತೂ ನಿಜವಾಗ್ಲೂ ಅಷ್ಟೊಂದು ಈಸಿ ಅಂತೂ ಅಲ್ಲ ಗಾಯ್ಸ್. ಆಯ್ತಾ? ಆದ್ರೆ ನಾವು ಒಂದು ಒಳ್ಳೆ ಮನ್ಸಿಂದ ಅಂದ್ರೆ ಒಳ್ಳೆ ಮನ್ಸು ಅಂದ್ರೆ ಬೇರೆಯವ್ರಿಗೆ ಕೆಟ್ಟದನ್ನ ಬಯಸ್ತೇನೆ, ಕೆಟ್ಟದನ್ನ ಮಾಡ್ದೇನೆ ಒಂದು ಒಳ್ಳೆ ಮನ್ಸಿಂದ ಹಾಗೇನೆ ಕೆಲವೊಂದು ಉಪಾಯಗಳಿಂದ ಶನಿದೇವ್ರನ್ನ ನಾವು ಹೋಲಿಸ್ಕೊಳ್ಬಹುದು. ಆಯ್ತಾ? ಯಾವ್ಯಾವ ಉಪಾಯ ಅಂತ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಹಾಗೇನೆ 2 ಲವಂಗದಿಂದ ಯಾವ ರೀತಿ ಆ ಉಪಾಯನ ಮಾಡಿದ್ರೆ ದೇವ್ರು ನಮ್ಗೆ ಒಲಿತಾನೆ, ಹಾಗೇನೆ ಏನೇ ಕಷ್ಟ ಇದ್ರೂ ಕೂಡ ನಮ್ಗೆ ಹೊರಟೋಗುತ್ತೆ. ಆಯ್ತಾ? ಹಾಗೇನೆ ಗೈಸ್, ಇನ್ನೊಂದು ಹೇಳ್ಬೇಕು ಅಂತಂದ್ರೆ, ಶನಿದೇವರ ಏನಾದ್ರೂ ನಮ್ಗೆ ಹೊಲ್ದು ಬಿಟ್ರೆ ನಮ್ಮ ಗ್ರಹಗತಿಗಳು ಚೇಂಜ್ ಆಗ್ಬಿಡುತ್ತೆ. ಆಯ್ತಾ? ನಮ್ಮ ಗ್ರಹಗತಿಗಳು ಈಗ ರಾಹು ಕೇತು ಏನಾದ್ರೂ ನಮ್ಮ ಇದ್ರಲ್ಲಿ ಬಂದ್ಬಿಟ್ರಂತೂ ನಮ್ಗೆ ಒಂದು ಶ್ರೀಮಂತಿಕೆ ಅನ್ನೋದು ತುಂಬಾನೇ ಬೇಗನೆ ನಮ್ಗೆ ಸಿಗುತ್ತೆ. ಹಾಗೇನೆ ನಮ್ಗೆ ಯಾವುದೇ ಒಂದು ಕೆಲಸ ಕಾರ್ಯದಲ್ಲ ಕೂಡ ಯಶಸ್ಸು ಅನ್ನೋದು ಸಿಗುತ್ತೆ. ಈಗ ಫಾರ್ ಎಕ್ಸಾಂಪಲ್, ಒಬ್ರಿಗೆ ಜಾಬ್ ಸಿಗ್ತಾ ಇರೋದಿಲ್ಲ ಅನ್ಕೊಳ್ಳಿ, ಇಲ್ಲ ಏನಾದ್ರೂ ಬಿಸ್ನೆಸ್ ಮಾಡ್ತಾ ಇರ್ತೀರಾ ಅಂತ ಅನ್ಕೊಳ್ಳಿ, ಅವ್ರಿಗೆ ಲಾಸ್ ಆಗ್ತಾ ಇರುತ್ತೆ, ಹಾಗೇನೆ ಮನೆಯಲ್ಲಿ ಒಂದು ನೆಗೆಟಿವಿಟಿ ಅನ್ನೋದಿರುತ್ತೆ. ಆಯ್ತಾ? ಇದೆಲ್ಲದನ್ನು ಒಳ್ಳೇದಾಗ್ಬೇಕು, ಎಲ್ಲಾದ್ರಲ್ಲೂ ನಾವು ಯಶಸ್ಸನ್ನ ಕಾಣ್ಬೇಕು ಅಂತಂದ್ರೆ ಶನಿದೇವರದ್ದು ಪಾತ್ರ ತುಂಬಾನೇ ಮುಖ್ಯ ಆಗಿರುತ್ತೆ. ಆಯ್ತಾ? ಅದು ನಮ್ಮ ಜೀವನದಲ್ಲಿ ಶನಿದೇವರು ಏನಾದ್ರೂ ಒಲ್ದು ಬಿಟ್ರೆ ರಾಹುಕೇತುಗಳು ಕೂಡ ನಮ್ಗೆ ಸಾಥ್ನ ಕೊಡ್ತಾರೆ. ರಾಹುಕೇತುಗಳು ಸಾಥ್ ಕೊಟ್ಬಿಟ್ರಂತೂ ನಾವೇನೇ ಏನೇ ಮುಟ್ಟಿದ್ರು ಚಿನ್ನ ಆಗ ರೀತಿ ಆಗುತ್ತೆ. ಆಯ್ತಾ? ನಾವೇನೇ ಮುಟ್ಟಿದ್ರು ಚಿನ್ನ ಆಗೇ ಬಿಡುತ್ತೆ. ಸೊ ಹಾಗಾಗಿ ಅದು ಯಾವ ಉಪಾಯ ಅಂತ ತಿಳಿಸ್ಕೊಡ್ತೀನಿ. ಹಾಗೇನೆ ಗೈಸ್, ಇದೆಲ್ಲ ತಿಳಿಸ್ಕೊಡಕ್ಕಿಂತ ಮುಂಚೆ ಅದೇನೋ ನೀವು ತಲೆ ಕೆಡ್ಸ್ಕೊಂಡು ಜಾಸ್ತಿ ಮಾಡುವಂತದ್ದು ಉಪಾಯ ಏನೋ ಅಲ್ಲ. ಆರಾಮಾಗಿ ನೀವು ಒಂದು ಒಳ್ಳೆ ಮನ್ಸಿಂದ, ಒಂದು ಶ್ರದ್ಧಾ ಭಕ್ತಿಯಿಂದ ಈ ಉಪಾಯನ ಮಾಡ್ಕೊಂಡ್ರೆ ಶನಿದೇವರು ನಿಮ್ಗೆ ಒಲಿತಾರೆ. ಆಯ್ತಾ? ಅದ್ ಯಾವ ಉಪಾಯ ಅಂತ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನಿಮ್ಗೆ ಗೊತ್ತಲ್ಲ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಿರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಬನ್ನಿ ತಡ ಮಾಡದೆ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಳ್ತೀನಿ. ಗೈಸ್, ಈ ಒಂದು ಉಪಾಯನ ಮಾಡ್ಲಿಕ್ಕೆ ಈ ರೀತಿ 2 ಲವಂಗನ ನೀವು ತಗೊಳ್ಬೇಕಾಗತ್ತೆ. ಈ ರೀತಿ ಮೊಗ್ಗು ಮುಂದೆ ನೋಡಿ, ಈ ರೀತಿ ಮೊಗ್ಗು ಅನ್ನೋದು ಇರ್ಲೇಬೇಕು. ಆಯ್ತಾ? ಏನಂದ್ರೆ ಗಾಯ್ಸ್, ಈ 2 ಲವಂಗನ ಅಂದ್ರೆ ಈ ಲವಂಗದಿಂದ ಶನಿದೇವ್ರನ್ನ ಆರಾಮಾಗಿ ನಾವು ಹೋಲಿಸ್ಕೊಳ್ಬಹುದು. ಆಯ್ತಾ? ಶಾಸ್ತ್ರದ ಪ್ರಕಾರ ಏನಂತ ಹೇಳಿದ್ದಾರೆ ಅಂತಂದ್ರೆ, ಲವಂಗನ ಶನಿದೇವ್ರಿಗೆ ಬಳಕೆ ಮಾಡಿದ್ರೆ ನಮ್ಮ ಜೀವನದಲ್ಲಿ ನಾವು ಯಶಸ್ಸನ್ನ ಕಾಣಬಹುದು ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಈ 2 ಲವಂಗದಿಂದ ನಾವು ಒಂದು ಉಪಾಯನ ಮಾಡ್ಕೊಳ್ಬಹುದು. ಆಯ್ತಾ? ಏನಂದ್ರೆ ಗಾಯ್ಸ್, ಇನ್ನೊಂದೇನು ಹೇಳ್ಬೇಕು ಅಂತಂದ್ರೆ, ಈ ಲವಂಗನ ನಾವು ಸರಿಯಾದ ವಿಧಾನದಲ್ಲಿ ಹಾಗೇನೆ ಸರಿಯಾದ ಟೈಮ್ ಅಲ್ಲಿ ಈ ಒಂದು ಉಪಾಯನ ಮಾಡ್ಬೇಕು. ಇಲ್ಲ ಅಂದ್ರೆ ನೀವು ಬೇರೆ ಯಾವ್ಯಾವ ಟೈಮ್ ಅಲ್ಲಿ ಮಾಡಿದ್ರೆ ಅದು ಆಗೋದಿಲ್ಲ. ನಾನು ಯಾವಾಗ ಮಾಡ್ಬೇಕು ಅಂತ ನಿಮ್ಗೆ ಹೇಳ್ತೀನಿ. ಆವಾಗ ನೀವು ಮಾಡಿದ್ರೆ ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ಕಷ್ಟ ಇದ್ರೂ ಕೂಡ, ಯಾವುದೇ ಒಂದು ಯಶಸ್ಸಿನ ನೀವು ಕಾಣ್ತಾ ಇಲ್ಲ ಅಂತಂದ್ರೂ ಕೂಡ ಕಷ್ಟಗಳು ದೂರ ಆಗುತ್ತೆ, ಹಾಗೇನೆ ಯಶಸ್ಸು ಕೂಡ ಕಾಣ್ತೀರಾ, ಹಾಗೇನೆ ಶನಿದೇವರು ಕೂಡ ನಿಮ್ಗೆ ಹೋಲಿತಾರೆ. ಆಯ್ತಾ? ಅದ್ ಯಾವ ಉಪಾಯ ಅಂತ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಎಲ್ಲೂ ಸ್ಕಿಪ್ ಮಾಡ್ಬೇಡಿ ವಿಡಿಯೋನ. ಯಾಕಂದ್ರೆ ಎಲ್ಲಾದ್ರೂ ಒಂದು ಮಧ್ಯ ಒಂದು ಇನ್ಫಾರ್ಮೇಶನ್ ಕೊಟ್ಟಿರ್ತೀನಿ, ಯೂಸ್ಫುಲ್ ಇನ್ಫಾರ್ಮೇಶನ್. ಓಕೆನಾ? ಸೊ ಅದು ನಿಮ್ಗೆ ಯೂಸ್ ಆಗೇ ಆಗುತ್ತೆ. ನಾನು ಒಂದು ಹೇಳಿರ್ತೀನಿ. ಆಯ್ತಾ? ಈ ವಿಡಿಯೋನ ಅಂದ್ರೆ ಈ ಉಪಾಯನ ನಿಮ್ಗೆ ಹೇಳಕ್ಕಿಂತ ಮುಂಚೆ ಕಮೆಂಟ್ ಬಾಕ್ಸ್ ನಲ್ಲಿ ದಯವಿಟ್ಟು ಓಂ ಶನಿ ದೇವಾಯ ನಮಃ ಅಂತ ಮಾಡೋದನ್ನ ಅಂದ್ರೆ ಕಮೆಂಟ್ ಮಾಡೋದನ್ನ ಮರಿಬೇಡಿ, ಹಾಗೇನೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಸರಿನಾ? ಏನಿಲ್ಲ ಗೈಸ್, ಏನ್ ಮಾಡ್ಬೇಕು ಅಂತ ಅಂದ್ರೆ, ನೀವು ಒಂದು ಶನಿವಾರ, ಯಾವ್ದಾದ್ರೂ ಒಂದು ಶನಿವಾರನ ಚೂಸ್ ಮಾಡ್ಕೊಳ್ಳಿ. ಆಯ್ತಾ? ನಿಮ್ಗೆ ಕಂಫರ್ಟಬಲ್ ಆಗಿರೋ ಒಂದು ಶನಿವಾರ ಅಂದ್ರೆ ನೀವು
ಕಂಟಿನ್ಯೂಸ್ ಆಗಿ 5 ಶನಿವಾರ ಈ ಒಂದು ಅಂದ್ರೆ ಚಿಕ್ಕ ತಂತ್ರನ ನೀವು ಮಾಡ್ಬೇಕಾಗತ್ತೆ. ಅದು ಯಾವ ರೀತಿ ಅಂತ ಕೇಳೋದಾದ್ರೆ, ನೀವು ಈಗ ಒಂದು ಶನಿವಾರ ಎದ್ದೇಳ್ತೀರಾ ಅಲ್ವಾ, ಎದ್ದು ಮನೆಯಲ್ಲಿ ಎಲ್ಲ ಫುಲ್ಲು ಕೆಲಸ ಎಲ್ಲ ಮುಗಿಸ್ಕೊಳ್ಳಿ. ಇದನ್ನ ನೀವು ಸೂರ್ಯಾಸ್ತ ಆದ್ಮೇಲೆ ಅಂದ್ರೆ ಸೂರ್ಯ ಹುಟ್ಟಿದ್ಮೇಲೆ ನೀವು ಇದನ್ನ ಮಾಡ್ಬೇಕಾಗತ್ತೆ. ಮನೇಲೆಲ್ಲ ಕೆಲಸ ಮುಗಿಸ್ಕೊಂಡು ಮನೆಯಲ್ಲಿ ದೇವರಿಗೆ ದೀಪನ ಹಚ್ಬೇಕು. ದೇವರಿಗೆ ದೀಪನ ಹಚ್ಬಿಟ್ಟು ನೀವು ಶನಿ ದೇವರ ದೇವಾಲಯಕ್ಕೆ ನೀವು ಹೋಗ್ಲೇಬೇಕು ಆಯ್ತಾ. ಹೋಗ್ಬಿಟ್ಟು ಅಲ್ಲಿ ದೀಪ ಮತ್ತೆ ಎಣ್ಣೆನ ತಗೊಂಡೋಗಿ ಹೋಗ್ಬೇಕಾದ್ರೆ, ಎಣ್ಣೆ ಬಂದು ನಿಮ್ಗೆ ಸಾಸಿವೆ ಎಣ್ಣೆನೆ ತಗೊಳ್ಬೇಕು. ನೀವು ಬೇರೆ ಬೇರೆ ಎಣ್ಣೆಗಳೆಲ್ಲ ತಗೊಳಕಂತೂ ಹೋಗ್ಬಿಡಿ, ಸಾಸಿವೆ ಎಣ್ಣೆನೆ ಹಾಕ್ಬೇಕು. ದೀಪ ಮತ್ತೆ ಸಾಸಿವೆ ಎಣ್ಣೆ ಹಾಗೇನೆ 2 ಲವಂಗನ ತಗೊಂಡು ಹೋಗಿ ನೀವು ದೇವಸ್ಥಾನಕ್ಕೆ ಆಯ್ತಾ. ತಗೊಂಡೋಗ್ಬಿಟ್ಟು ಅಲ್ಲಿ ಸಾಸಿವೆ ಎಣ್ಣೆ ಹಾಕ್ಬಿಟ್ಟು ದೀಪನ ಹಚ್ತೀರಾ ಅಲ್ವಾ. ದೀಪ ಹಚ್ಚಾದ್ಮೇಲೆ ನೀವು ಈ 2 ಲವಂಗನ ಆ ದೀಪದೊಳಗಡೆ ಹಾಕ್ಬಿಡಿ ಅಷ್ಟೇ ಗೈಸ್ ಆಯ್ತಾ. 2 ಲವಂಗನ ನೀವು ಹಾಕ್ಬಿಟ್ಟು ದೇವ್ರಿಗೆ ನೀವು ಕೈ ಮುಕ್ಕೊಂಡು ಬನ್ನಿ. ಇದನ್ನ ನೀವು ಕಂಟಿನ್ಯೂಸ್ ಆಗಿ 5 ವಾರ ನೀವು ಇದನ್ನ ಖಂಡಿತವಾಗ್ಲೂ ನೀವು ಮಾಡ್ಲೇಬೇಕು ಆಯ್ತಾ. ಇದನ್ನ ಮಾಡ್ತಾ ಬನ್ನಿ, ನೋಡಿ ನಿಮ್ಮ ಮನೆಯಲ್ಲಿ ದೇವರು ಕೂಡ ನಿಮ್ಗೆ ಹೊಲಿತಾರೆ. ಹಾಗೇನೆ ಯಾವುದೇ ಒಂದು ಕೆಲ್ಸಕ್ಕೆ ನೀವು ಕೈ ಹಾಕ್ತಿದ್ರು ಕೂಡ ನಿಮ್ಗೆ ಆಗ್ತಾ ಇಲ್ಲ ಅಂತಂದ್ರೆ ಅದು ಖಂಡಿತವಾಗ್ಲೂ ಹಾಗೆ ಆಗುತ್ತೆ. ಹಾಗೇನೆ ವ್ಯಾಪಾರ ಎಲ್ಲ ಮಾಡ್ತಾ ಇರ್ತೀರಾ ಅಲ್ವಾ, ಈ ವ್ಯಾಪಾರದಲ್ಲೆಲ್ಲ ತುಂಬಾನೇ ಇದಾಗ್ಬಿಟ್ಟಿರುತ್ತೆ, ಅಲ್ಲೇ ಲಾಸ್ ಆಗ್ತಾ ಇರುತ್ತೆ. ಸೊ ಅವ್ರಿಗೂ ಕೂಡ ತುಂಬಾನೇ ಒಳ್ಳೇದಾಗತ್ತೆ ಸರಿನಾ. ಹಾಗೇನೆ ತುಂಬಾ ಜನ ಅಂದ್ರೆ ತುಂಬಾ ಸಮಸ್ಯೆಗಳಲ್ಲಿ ಬಳತಾ ಇರ್ತೀರಾ ಅಂತಂದ್ರೆ, ಈ ದುಡ್ಡಿನ ಸಮಸ್ಯೆ ಆಗಿರಬಹುದು, ಯಾವುದೇ ರೀತಿ ಸಮಸ್ಯೆ ಆಗಿದ್ರು ನೀವು ಬಳಲ್ತಾ ಇರ್ತೀರಾ ಅಂತ ಅನ್ಕೊಳ್ಳಿ. ಅವಾಗ ನಿಮ್ಗೆ ಈ ಲವಂಗದ ಉಪಾಯನ ನೀವು ಮಾಡ್ಕೊಂಡ್ರೆ ನಿಜವಾಗ್ಲೂ ಒಳ್ಳೇದಾಗಿ ಆಗುತ್ತೆ ಆಯ್ತಾ. ನೀವು ಕೇಳ್ಬೋದು, ಅದು ಹೇಗೆ ಮೇಡಮ್ 2 ಲವಂಗದಿಂದ ಈ ತರ ಉಪಾಯನ ಮಾಡ್ಬಿಟ್ರೆ ಆಗ್ಬಿಡುತ್ತಾ ಅಂತ ನೀವು ಕೇಳ್ಬೋದು. ಆದ್ರೆ ಒಂದು ನಿಜ ಹೇಳ್ತೀನಿ ಗೈಸ್, ಈ ಲವಂಗದಲ್ಲಿ ಅಂದ್ರೆ ಶಾಸ್ತ್ರದ ಪ್ರಕಾರ ಏನಂತ ಹೇಳಿದ್ದಾರೆ ಅಂದ್ರೆ, ಈ ಲವಂಗದಲ್ಲಿ ದೈವಶಕ್ತಿಗಳು ಜಾಸ್ತಿ ಇರ್ತಾರೆ ಇದರಲ್ಲಿ ಆಯ್ತಾ. ಅದರಿಂದ ಇದನ್ನ ತುಂಬಾನೇ ಎಲ್ಲ ಒಂದು ಒಳ್ಳೆ ಕಾರ್ಯಗಳಿಗೆ ಈ ಲವಂಗನ ಉಪಯೋಗ ಮಾಡ್ತಾರೆ ಆಯ್ತಾ. ಸೊ ಈ ಲವಂಗನ ನೀವು ಆ ರೀತಿ ಉಪಾಯ ಮಾಡ್ಕೊಂಡು ಬಂದ್ಬಿಟ್ರೆ ನಿಜವಾಗ್ಲೂ ಶನಿ ದೇವರು ನಿಮ್ಗೆ ಹೊಲಿತಾರೆ. ಹಾಗೇನೆ ಶನಿ ದೇವರು ಹೊಲಿದ್ರು ಅಂತಂದ್ರೆ ಗೊತ್ತಲ್ವಾ, ರಾಹು ಕೇತು ಅಂದ್ರೆ ಬಂದೇ ಬಿಡ್ತಾರೆ ನಿಮ್ಮ ಹತ್ರ. ಸೊ ರಾಹು ಕೇತು ಬಂದ್ಬಿಟ್ರೆ ನಾವೇನೇ ಕೆಲಸ ಮಾಡಿದ್ರು ಕೂಡ ನಮ್ಗೆ ಅದರಲ್ಲಿ ಯಶಸ್ಸನ್ನ ನಾವು ಕಾಣ್ತೀವಿ ಸರಿನಾ. ಹಾಗೇನೆ ಗೈಸ್, ಈ ರೀತಿ ನೀವು ಉಪಾಯನ ಮಾಡೋದ್ರಿಂದ ಅಂದ್ರೆ ಇವಾಗ ಹೇಳಿದ್ನಲ್ಲ ನಾನು, ಈ ರೀತಿ ನೀವು ಒಂದು ಚಿಕ್ಕ ತಂತ್ರ ಮಾಡೋದ್ರಿಂದ ನಿಮ್ಮ ಮನೆ ಮೇಲೆ ಹಾಕಿರುವಂತ ದೃಷ್ಟಿ ದೋಷಗಳಾಗಿರಬಹುದು. ಅಂದ್ರೆ ತುಂಬಾ ಜನ ಕಣ್ಣಾಗ್ತಾರಲ್ವಾ, ನೋಡು ಅವ್ರು ಯಾವ ರೀತಿ ಬದುಕ್ತಿದ್ದಾರೆ, ಎಷ್ಟು ಚೆನ್ನಾಗಿ ಬದುಕ್ತಿದಾರಲ್ವಾ ಅಂತ ತುಂಬಾ ಜನ ಕಣ್ಣಾಗ್ತಾರೆ ಆಯ್ತಾ ಮನೆ ಮೇಲೆ. ಅವರಿಗೆ ಒಂದು ನರದೃಷ್ಟಿ ಆಗಿರಬಹುದು, ಒಂದು ದೃಷ್ಟಿ ದೋಷಗಳಾಗಿರಬಹುದು. ಈ ತರ ಮನೆ ಮೇಲೆ ಆಗುವಂತ ದೃಷ್ಟಿ ದೋಷಗಳು ಎಲ್ಲ ಕೂಡ ಕ್ಲಿಯರ್ ಆಗುತ್ತೆ. ಈ ರೀತಿ ನೀವು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಈ ಲವಂಗನ ಅಂದ್ರೆ ಸಾಸಿವೆ ಎಣ್ಣೆಯಿಂದ ದೀಪನ ಹಚ್ಬಿಟ್ಟು ಈ ಲವಂಗನ ಅದ್ರೊಳಗಡೆ ಹಾಕೋದ್ರಿಂದ ಓಕೆನಾ. ಹಾಗೇನೆ ಇನ್ನೂ ಒಂದು ಉಪಾಯನ ನಿಮ್ಗೆ ಹೇಳ್ತೀನಿ. ಮನೆಯಲ್ಲಿ ಗಾಯ್ಸ್ ಒಂದು ಸಕಾರಾತ್ಮಕ ಶಕ್ತಿ ಮನೆಯಲ್ಲಿ ಹೆಚ್ಚಾಗಬೇಕು, ನಕಾರಾತ್ಮಕ ಶಕ್ತಿ ಅನ್ನೋದು ಹೋಗ್ಬಿಡ್ಬೇಕು ಅಂತ ಅಂದ್ರೆ ನೀವು ಮನೆಯಲ್ಲಿ ಒಂದು ಉಪಾಯ, ಈ 2 ಲವಂಗದಿಂದ ಮನೆಯಲ್ಲೇ ಒಂದು ಉಪಾಯನ ನೀವು ಮಾಡ್ಕೊಳ್ಬಹುದು ಆಯ್ತಾ. ನಮ್ಮ ಮನೇಲಿ ಏನಂದ್ರೆ ಗಾಯ್ಸ್, ಈಗ ಒಂದು ನಕಾರಾತ್ಮಕ ಶಕ್ತಿ ಏನಾದ್ರು ಇದ್ರೆ ಮನೆ ಅಂತೂ ನಿಜವಾಗ್ಲೂ ಏಳಿಗೆನೂ ಆಗಲ್ಲ, ಉದ್ಧಾರನೂ ಆಗಲ್ಲ. ನಾವು ಎಷ್ಟೇ ಸಂಪಾದನೆ ಮಾಡಿದ್ರು, ನಾವು ಎಷ್ಟೇ ದುಡಿದ್ರು ಕೂಡ ನಮ್ಮ ಮನೆಯಲ್ಲಿ 1 ರೂಪಾಯಿ ಕೂಡ ಉಳಿಯೋದಿಲ್ಲ ಆಯ್ತಾ. ಒಂದು ನಕಾರಾತ್ಮಕ ಶಕ್ತಿ ಅಂತ ಇದ್ರೆ, ಅದೇ ಸಕಾರಾತ್ಮಕ ಶಕ್ತಿ ಏನಾದ್ರು ಇದ್ಬಿಟ್ರೆ ನಿಮ್ಮ ಮನೆಯಲ್ಲಿ ಒಂದು ಯಶಸ್ಸು ಅನ್ನೋದು ತುಂಬಾ ಬೇಗನೆ ಆಗುತ್ತೆ. ಹಾಗೇನೆ ನೀವು ಯಾವುದೇ ಒಂದು ಕೆಲಸ ಕಾರ್ಯಕ್ಕೆ ನೀವು ತೊಡಗಿದ್ರು ಅದು ಒಳ್ಳೇದು ಹಾಗೆ ಆಗುತ್ತೆ. ಹಾಗೇನೆ ಹಣದ ಸಮಸ್ಯೆ ಇರಬಹುದು, ಆರೋಗ್ಯದ ಸಮಸ್ಯೆ ಇರಬಹುದು, ಯಾವುದೇ ರೀತಿ ಸಮಸ್ಯೆಗಳು, ಮನುಷ್ಯ ಅಂದ್ಮೇಲೆ ಸಮಸ್ಯೆಗಳು ಇದ್ದಿದ್ದೆ ಅಲ್ವಾ, ಅದನ್ನೆಲ್ಲ ನಾವು ಕ್ಲಿಯರ್ ಮಾಡ್ಕೊಳ್ಬೇಕು ಅಂತ ಅಂದ್ರೆ ಗಾಯ್ಸ್, ಈ ರೀತಿ ಒಂದು ಚಿಕ್ಕ ಚಿಕ್ಕ ತಂತ್ರಗಳಾಗಿರಬಹುದು, ಚಿಕ್ಕ ಚಿಕ್ಕ ಉಪಾಯಗಳಾಗಿರಬಹುದು, ಈ ತರ ನಾವು ಮಾಡ್ಕೊಳ್ಳೋದ್ರಿಂದ, ನಮ್ಮ ಮನೆಯಲ್ಲೇ ಇರುವಂತ ವಸ್ತುಗಳಿಂದ ನಾವು ಮಾಡ್ಕೊಳ್ಳೋದ್ರಿಂದ ದೇವರು ನಮ್ಗೆ ಒಲಿತಾರೆ ಆಯ್ತಾ. ದೇವರು ಒಲ್ದಾಗ ನಮ್ಗೆ ಯಾವುದೇ ರೀತಿ ಕಷ್ಟಗಳಾಗ್ಲಿ, ಒಂದು ಏನಾದ್ರೂ ಕಷ್ಟಗಳು ಬರ್ತಾ ಇರಬಹುದು, ಆ ತರ ಏನೇ ಒಂದು ಕಷ್ಟ ಇರಬಹುದು, ಈ ತರ ಏನೇ ಇದ್ರೂ ಕೂಡ ಎಲ್ಲಾನು ಕ್ಲಿಯರ್ ಆಗ್ಬಿಡುತ್ತೆ ಗೈಸ್ ಸರಿನಾ. ಹಾಗಾಗಿ ಒಂದು ಚಿಕ್ಕ ಚಿಕ್ಕ ಈ ತರ ಉಪಾಯಗಳನ್ನ ನಾವು ಶೇರ್ ಮಾಡ್ತಾ ಇರ್ತೀವಿ ವಿಡಿಯೋದಲ್ಲಿ, ಅಂದ್ರೆ ನಿಮ್ಗೆ ಯೂಸ್ಫುಲ್ ಆಗುತ್ತೆ ಅಲ್ವಾ. ತುಂಬಾ ಜನ ಕಷ್ಟದಿಂದ ಬಳಲ್ತಾ ಇರ್ತೀರಾ. ಈ ರೀತಿ ಅಂದ್ರೆ ತುಂಬಾ ದುಡ್ಡು ಖರ್ಚು ಮಾಡಿ ಮಾಡುವಂತದ್ದೇನೋ ಅಲ್ಲ ಅಲ್ವಾ ಇದು. ಸೊ ಈ ತರ ಒಂದು ಮನೆಯಲ್ಲೇ ಯೂಸ್ ಮಾಡ್ಕೊಂಡು, ಮನೆಯಲ್ಲೇ ಇರುವಂತ ವಸ್ತುಗಳನ್ನ ಯೂಸ್ ಮಾಡ್ಕೊಂಡು ಮಾಡುವಂತ ತಂತ್ರಗಳು. ಹಾಗಾಗಿ ನೀವು ಹೊರಗಡೆ ಹೋಗಿ ಎಷ್ಟೊಂದ್ ಕಡೆ ದೇವ್ರ ಪೂಜೆ ಮಾಡ್ಸೋದಂತೆ, ಅದ್ ಮಾಡೋದಂತೆ, ಇದ್ ಮಾಡೋದಂತೆ ಅಂತ ಎಲ್ಲ ಮಾಡ್ತೀರಾ ಅಲ್ವಾ. ಅದ್ರ ಬದಲು ನೀವು ಮನೆಯಲ್ಲೇ ಈ ತರ ಒಂದು ಚಿಕ್ಕ ತಂತ್ರನ ಮಾಡ್ಕೊಂಡ್ಬಿಟ್ರೆ ನಿಜವಾಗ್ಲೂ ನಿಮ್ಗೆ ಯಾವುದೇ ರೀತಿ ಪ್ರಾಬ್ಲಮ್ಸ್ ಇದ್ರೂ ಕೂಡ ಅದು ಸಾಲ್ವ್ ಆಗ್ಬಿಡುತ್ತೆ ಆಯ್ತಾ.
ಸೊ ಈಗ ಮನೆಯಲ್ಲಿ ಏನ್ ಮಾಡ್ಬೇಕು ಅಂತ ನಾನು ನಿಮ್ಗೆ ಹೇಳ್ತೀನಿ. ಇದನ್ನ ನೀವು 3 ಶನಿವಾರ ಮಾಡ್ಬೇಕಾಗತ್ತೆ. ಆ ದೇವಸ್ಥಾನದಲ್ಲಿ ದೀಪ ಅಂದ್ರೆ ಸಾಸಿವೆ ದೀಪನ ಹಚ್ತಿರಲ್ಲ, ದೀಪ ಹಚ್ಬಿಟ್ಟು ಲವಂಗನ ಹಾಕ್ತಿರಲ್ಲ, ಅಲ್ಲಿ ನೀವು ಅದು 5 ಶನಿವಾರ ಮಾಡ್ಬೇಕಾಗತ್ತೆ. ಬಟ್ ಇಲ್ಲಿ ನೀವು ಮನೆಯಲ್ಲಿ ಒಂದು 3 ಶನಿವಾರ ಮಾಡ್ಬೋದು. ಇಲ್ಲ ಶನಿವಾರ ನೀವು ಮಾಡ್ತೀರಾ ಅಂತಂದ್ರೆ ಕಂಟಿನ್ಯೂಸ್ ಆಗಿ ಕೂಡ ಮಾಡ್ಕೊಂಡು ಹೋಗ್ಬೋದು. ಆಯ್ತಾ? ಏನ್ ಮಾಡಿ ಅಂತಂದ್ರೆ ಈಗ ಶನಿವಾರ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡ್ತೀರಾ ಅಲ್ವಾ, ಕ್ಲೀನ್ ಎಲ್ಲ ಮಾಡ್ಬಿಟ್ಟು ಗೈಸ್ ನೀವು ಹೊರ್ಗಡೆ ಅಂದ್ರೆ ಮನೆಯಿಂದ ಆಚೆ ನೀವು ದೀಪನ ಹಚ್ಬೇಕಾಗತ್ತೆ. ಅದು ಸಾಸಿವೆ ಎಣ್ಣೆ ದೀಪನೇ ಹಚ್ಬೇಕು, ಬೇರೆ ಯಾವುದೇ ರೀತಿ ಎಣ್ಣೆನ ನೀವು ಯೂಸ್ ಮಾಡಕೂಡದು. ಸಾಸಿವೆ ಎಣ್ಣೆಯಿಂದ ದೀಪನ ಹಚ್ಬಿಟ್ಟು ಅದ್ರ ಒಳಗಡೆಗೆ 2 ಲವಂಗನ ಹಾಕ್ಬಿಡಿ. ಆಯ್ತಾ? ಹಾಕ್ಬಿಟ್ಟು ದೇವ್ರಿಗೆ ಮಾಮೂಲಿ ನಮಸ್ಕಾರ ಮಾಡ್ಕೊಂಡು ಈ ತರ ನಮ್ಮ ಕಷ್ಟಗಳನ್ನ ಕಳಿಯಪ್ಪ ಅಂತ, ನಿಮ್ಗೆ ಏನೇನ್ ಪ್ರಾಬ್ಲಮ್ಸ್ ಇದೆ ಎಲ್ಲಾನು ಕೂಡ ದೇವ್ರ ಹತ್ರ ಕೇಳ್ಕೊಂಡು ಈ ಪೂಜೆನ ಈ ರೀತಿ ಮಾಡ್ತಾ ಬನ್ನಿ. ನೀವು ವಾರನೇ ಮಾಡಿದ್ರೆ ತುಂಬಾನೇ ಒಳ್ಳೇದು. ಇಲ್ಲ ಆಗಲ್ಲಪ್ಪ ನಮ್ಗೆ ನಾವು 3 ವಾರ ಮಾಡ್ತೀವಿ ಅಂತ ಅನ್ನೋರು ಮಾಡ್ಬೋದು. ಆದ್ರೆ ತುಂಬಾ ನಿಮ್ಗೆ ಬೇಗ ಯಶಸ್ಸು ಕಾಣ್ಬೇಕು ಅಂತಂದ್ರೆ ವಾರ ಮಾಡಿದ್ರೆ ತುಂಬಾನೇ ಒಳ್ಳೇದು. ಆಯ್ತಾ? ಈಗ ಮಾಮೂಲಿ ಪೂಜೆ ಮಾಡ್ತೀರಾ ಅಲ್ವಾ, ಹೊರಗಡೆ ದೀಪ ಹಚ್ಬಿಟ್ಟು 2 ಲವಂಗನ ಹಾಕ್ಬಿಟ್ರೆ ನಿಮ್ಗೆ ಆರಾಮಾಗಿ ಒಂದು ನೆಗೆಟಿವಿಟಿ ಅನ್ನೋದು, ಒಂದು ನಕಾರಾತ್ಮಕ ಶಕ್ತಿ ಅನ್ನೋದು ನಿಮ್ಮ ಮನೆಯಿಂದ ತೊಲಗುತ್ತೆ. ಹಾಗೇನೆ ಒಂದು ಸಕಾರಾತ್ಮಕ ಶಕ್ತಿ ಅನ್ನೋದು ಮನೆ ಒಳಗಡೆ ಎಂಟ್ರಿ ಕೊಡುತ್ತೆ. ಆಯ್ತಾ? ಸಕಾರಾತ್ಮಕ ಶಕ್ತಿ ಅಂತ ಎಂಟ್ರಿ ಕೊಟ್ಬಿಟ್ರೆ ನಮ್ಗಂತೂ ಗೈಸ್ ನಿಜವಾಗ್ಲೂ ಮನೆಯಲ್ಲಿ ಎಲ್ಲಾನು ಒಳ್ಳೇದಾಗತ್ತೆ. ಆಯ್ತಾ? ನಾನು ಕೂಡ ಈ ಉಪಾಯನ ಮಾಡ್ತಾ ಬರ್ತಾ ಇದ್ದೀನಿ. ಸೊ ನನಗೂ ಕೂಡ ಒಂದೊಂದಾಗಿ ಯಶಸ್ಸನ್ನ ಕೂಡ ನಾನು ಕೂಡ ಕಾಣ್ತಾ ಇದ್ದೀನಿ. ಸೊ ಹಾಗಾಗಿ ನಿಮ್ಗೆ ಯೂಸ್ಫುಲ್ ಆಗ್ಲಿ ಅಂತ ಈ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಸ್ವಲ್ಪನಾದ್ರೂ ಇಷ್ಟ ಆದ್ರೆ ದಯವಿಟ್ಟು ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಹಾಗೇನೆ ಲವಂಗದಲ್ಲಿ ತುಂಬಾನೇ ಒಂದು ಪಾಸಿಟಿವಿಟಿ ಅನ್ನೋದು ತುಂಬಾನೇ ಜಾಸ್ತಿ ಇರುತ್ತೆ ಗೈಸ್. ಆಯ್ತಾ? ಸೊ ಹಾಗಾಗಿ ಇದನ್ನ ಯೂಸ್ ಮಾಡ್ಕೊಳ್ಳಿ ಮನೆಯಲ್ಲಿ. ನಾವು ಸುಮ್ನೆ ಏನೇನೋ ಹೇಳೋದಿಲ್ಲ ಅಲ್ವಾ. ನನ್ನ ಚಾನಲ್ ಅಲ್ಲಿ ಏನಂದ್ರೆ ಗೈಸ್, ನನ್ನ ಎಕ್ಸ್ಪೀರಿಯನ್ಸ್ ನ ತಗೊಂಡು ಹಾಗೇನೆ ನನ್ನ ಸುತ್ತಮುತ್ತ ಇರುವಂತಹ ಜನಗಳ ಎಕ್ಸ್ಪೀರಿಯನ್ಸ್ ಅಂದ್ರೆ ನಮ್ಮ ಫ್ಯಾಮಿಲಿ ಆಗಿರಬಹುದು ಅಥವಾ ನನ್ನ ಫ್ರೆಂಡ್ಸ್ ಆಗಿರಬಹುದು, ಇವರ ಎಕ್ಸ್ಪೀರಿಯನ್ಸ್ ನ ತಗೊಂಡು ಆಮೇಲೆ ನಾನು ನನ್ನ ಮೇಲೆ ಎಕ್ಸ್ಪೆರಿಮೆಂಟ್ ಅಂತಾರೆ ನಮ್ಮ ಮನೆಯಲ್ಲಿ ನಾನು ಎಕ್ಸ್ಪೀರಿಯನ್ಸ್ ನ ಮಾಡಿ ಆಮೇಲೆ ನಾನು ನಿಮ್ಗೆ ಶೇರ್ ಮಾಡೋದು. ಸುಮ್ನೆ ಏನೇನೋ ಹೇಳೋದಿಲ್ಲ. ನಾನು ಒಂದ್ಸಲ ಎಕ್ಸ್ಪೆರಿಮೆಂಟ್ ಮಾಡ್ತೀನಿ, ಅದನ್ನ ಮಾಡಿದ್ಮೇಲೆ ನನಗೆ ಓಕೆ ಆಯ್ತು ಅಂದ್ರೆ ಮಾತ್ರ ನಾನು ನಿಮ್ಗೆ ಹೇಳ್ತೀನಿ. ಆಯ್ತಾ? ಯಾಕಂದ್ರೆ ನೀವು ಕೂಡ ನನ್ನ ಬೈಕೊಳ್ಬಾರ್ದು ಅಲ್ವಾ, ನಾನು ಮಾಡ್ದೆ ಈ ತರ ಆಗ್ಲಿಲ್ಲ ಅಂತ. ಹಾಗೇನೆ ಗೈಸ್ ಇನ್ನೊಂದು ವಿಷಯ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನೀವು ಯಾವುದೇ ಒಂದು ಕೆಲಸ ಕಾರ್ಯಗಳನ್ನ ಮಾಡ್ಬೇಕಾದ್ರೆ, ಈಗ ನೀವು ನನಗೆ ಲವಂಗದ ಉಪಾಯ ಹೇಳ್ದೆ ಅಲ್ವಾ, ಇದನ್ನ ನೀವು ಒಂದು ಶ್ರದ್ಧಾ ಭಕ್ತಿಯಿಂದ ಒಂದು ನಂಬಿಕೆನ ಇಟ್ಟು ನೀವು ಮಾಡ್ಬೇಕು. ಆಯ್ತಾ? ಓ ಇವಾಗ ಏನು ಲವಂಗದಲ್ಲಿ ಹೇಳಿದ ತಕ್ಷಣ ಇದು ಮಾಡ್ಬಿಡ ತಕ್ಷಣ ಆಗ್ಬಿಡುತ್ತಾ ಅಂತ ಕೆಲವರು ಥಿಂಕ್ ಮಾಡ್ಬೋದು. ಆಯ್ತಾ? ಆದ್ರೆ ಆ ರೀತಿ ಮಾತ್ರ ದಯವಿಟ್ಟು ಥಿಂಕ್ ಮಾಡಕ್ ಹೋಗ್ಬೇಡಿ. ಸುಮ್ನೆ ಏನೇನೋ ಹೇಳೋದಿಲ್ಲ ಅಲ್ವಾ. ಅವಾಗಿನ ಕಾಲದವರೆಲ್ಲ ತುಂಬಾನೇ ಎಲ್ಲ ಎಷ್ಟೊಂದು ನಿಮ್ಗೆ ಹೇಳ್ಕೊಂಡು ಬರ್ತಾ ಇದ್ರು. ಬಟ್ ಈಗಿನ ಜನರೇಷನ್ ಅವರು ಅದನ್ನೆಲ್ಲ ಯಾರು ತಲೆನೇ ಕೆಡ್ಸ್ಕೊಳ್ಳಲ್ಲ, ಎಲ್ಲ ನೆಗ್ಲೆಕ್ಟ್ ಮಾಡ್ತಾರೆ ಅಲ್ವಾ. ಸೊ ಹಾಗಾಗಿ ಈ ರೀತಿ ಒಂದು ನಂಬಿಕೆನ ಇಟ್ಟು ದೇವರನ್ನ ಮಾಡಿ ಈ ತರ ಲವಂಗ ಉಪಾಯ ಮಾಡಿ ನಿಜವಾಗ್ಲೂ ಹಾಗೆ ಆಗುತ್ತೆ. ಈ 2 ಲವಂಗದ ಉಪಾಯನ ನಾನು ಕೂಡ ಮಾಡ್ತಿದ್ದೀನಿ, ನನಗೂ ಕೂಡ ಒಳ್ಳೇದಾಗಿದೆ, ನಿಮ್ಗೂ ಕೂಡ ಶೇರ್ ಮಾಡಿದ್ದೀನಿ. ನಿಮ್ಗೂ ಒಳ್ಳೇದಾಗ್ಲಿ ಅಂತ ನಾನು ಕೂಡ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ಕೊಳ್ತೀನಿ. ಓಕೆನಾ? ಓಕೆ ಗೈಸ್, ನೋಡಿದ್ರಲ್ಲ, ಇವತ್ತಿನ ವಿಡಿಯೋ ನಿಮ್ಗೆ ಯೂಸ್ಫುಲ್ ಆಯ್ತು ಅಂತ ಅನ್ಕೊಳ್ತೀನಿ. ಹಾಗೇನೆ ಗೈಸ್ ಇನ್ನೊಂದು ವಿಷಯ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇದೇ ರೀತಿ ನಾನು ಚಿಕ್ಕದು ತಂತ್ರಗಳನ್ನ ಹಾಕಿದ್ದೀನಿ. ಒಂದು ಚಿಕ್ಕ ಪರಿಹಾರಗಳನ್ನ ನೀವು ಮನೆಯಲ್ಲಿ ಇರುವಂತ ವಸ್ತುಗಳಿಂದ ಮಾಡ್ಕೊಳ್ಬಹುದು ಅಂತ ಅದನ್ನು ಕೂಡ ನಾನು ಶೇರ್ ಮಾಡಿದ್ದೀನಿ. ಒಂದ್ಸಲ ನೀವು ಅದನ್ನ ಚೆಕ್ ಮಾಡ್ಕೊಳ್ಳಿ. ನಾನು ಎಲ್ಲಾದ್ರದ್ದು ಲಿಂಕ್ ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ಹಾಗೇನೆ ಅಮಾವಾಸ್ಯೆ ದಿನ ಒಂದು ಕಲ್ಲುಪ್ಪಿನಿಂದ ಒಂದು ಮನೆಯಲ್ಲಿ ಒಂದು ಚಿಕ್ಕ ತಂತ್ರನ ಮಾಡ್ಕೊಂಡ್ರೆ ನಿಮ್ಮ ಮನೆಯಲ್ಲಿರುವಂತ ಕಷ್ಟಗಳೆಲ್ಲ ತೊಲಗಿ ನಿಮ್ಗೆ ಒಂದು ಶ್ರೀಮಂತಿಕೆ ಅನ್ನೋದನ್ನ ನೀವು ಬರಮಾಡಿಕೊಳ್ತೀರಾ. ಆಯ್ತಾ? ಅದನ್ನು ಕೂಡ ನಾನು ಶೇರ್ ಮಾಡಿದ್ದೀನಿ. ಹಾಗೇನೆ ಈಗ ತುಂಬಾ ಜನ ಮನೆ ತಗೊಳ್ಬೇಕು ಅಂತ ಅನ್ಕೊಂಡಿರ್ತೀರಾ, ಮನೆ ಕಟ್ಟಬೇಕು ಅಂತ ಅನ್ಕೊಂಡಿರ್ತೀರಾ, ಇಲ್ಲ ಸೈಡ್ ತಗೋಬೇಕು ಅಂತ ಅನ್ಕೊಂಡಿರ್ತೀರಾ. ಆದ್ರೆ ಅದರಿಂದ 100 ಅಡ್ಡಿಗಳನ್ನ ನೀವು ಫೇಸ್ ಮಾಡ್ತಾ ಇರ್ತೀರಾ. ಆಯ್ತಾ? ಸೊ ಅದಕ್ಕೂ ಕೂಡ ಒಂದು ಚಿಕ್ಕ ಪರಿಹಾರದ ಬಗ್ಗೆ ಹಾಕಿದ್ದೀನಿ ನೋಡಿ. ಹಾಗೇನೆ ತುಂಬಾ ಜನಕ್ಕೆ ಮಕ್ಕಳಾಗ್ತಾ ಇರೋದಿಲ್ಲ, ಹಾಗೇನೆ ಮದ್ವೆ ಕೂಡ ಆಗ್ತಾ ಇರೋದಿಲ್ಲ. ಹಾಗೆ ಕೆಲವೊಬ್ಬರಿಗೆ ಗಂಡು ಮಗುನೇ ಬೇಕು ಅಂತ ಆಸೆ ಇರುತ್ತೆ. ಯಾಕಂದ್ರೆ ಮನೆಯಲ್ಲಿ ಆಲ್ರೆಡಿ ಹೆಣ್ಮಕ್ಳು ಇರ್ತಾರೆ, ನೆಕ್ಸ್ಟ್ ನಮ್ಗೆ ಗಂಡು ಮಗುನೇ ಬೇಕು ಅಂತ ಆಸೆ ಇರುತ್ತೆ. ಅವರು ಕೂಡ ಒಂದು ಚಿಕ್ಕದು ಗಣಪತಿ ವ್ರತದ ಬಗ್ಗೆ ಹೇಳಿದ್ದೀನಿ. ಅದು ನನ್ನ ಎಕ್ಸ್ಪೀರಿಯನ್ಸ್. ನನಗೂ ಕೂಡ ನಾನು ಅದರಲ್ಲಿ ತುಂಬಾನೇ ಸಕ್ಸಸ್ಫುಲ್ ಆಗಿದ್ದೀನಿ. ಹಾಗೇನೆ ಆ ವ್ರತನ ನಾನು ಮಾಡ್ತಾ ಬರ್ತಾನೆ ಇದ್ದೀನಿ. ನನ್ಗೆ ಯಾವಾಗ್ಲೂ ನಾನು ಆ ವ್ರತನ ಮಾಡಿದಾಗ ಗಣಪತಿ ವ್ರತನ ನಂಗೆ ತುಂಬಾನೇ ಗೈಸ್ ನಾನು ಏನ್ ಕೇಳ್ತೀನಿ ಅದು ದೇವರು ನನಗೆ ಕೊಟ್ಟಿದೆ. ಆಯ್ತಾ? ಸುಮ್ನೆ ಹೇಳ್ಬಾರ್ದು, ನಿಜವಾಗ್ಲೂ ಇದು ಹಾಗೆ ಆಗುತ್ತೆ. ಅದ್ರದ್ದು ಕೂಡ ನಾನು ಲಿಂಕ್ ನ ಶೇರ್ ಮಾಡ್ತೀನಿ. ನಾನು ಇನ್ನೂ ಹಲವಾರು ವಿಡಿಯೋಸ್ ನ ಹಾಕಿದ್ದೀನಿ, ಎಲ್ಲಾದ್ರದ್ದು ಲಿಂಕ್ ನ ನಾನು ಶೇರ್ ಮಾಡ್ತೀನಿ, ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ. ಒಂದ್ಸಲ ಅದನ್ನ ಚೆಕ್ ಮಾಡ್ಕೊಳ್ಳಿ. ನೋಡಿ ಗೈಸ್, ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ದಯವಿಟ್ಟು ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಹಾಗೇನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಿರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಾ? ಓಕೆ, ಹಾಗಾದ್ರೆ ನೆಕ್ಸ್ಟ್ ಒಂದು ಹೊಸ ಇನ್ಫಾರ್ಮೇಶನ್ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಬೈ ಬೈ, ಸಿ ಯು, ಟೇಕ್ ಕೇರ್.